ಮತ್ತು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಲ್ಲಿ ನಾವು ಡಿಟೆಕ್ಷನ್ ಆಫ್ ಆಸಿಡ್ ರಾಡಿಕಲ್ ಮತ್ತೆ ಬೇಸಿಕ್ ರಾಡಿಕಲ್ ನ ಮಾಡಕಂತಿದ್ದೀವಿ. ಓಕೆನಾ? ಡಿಟೆಕ್ಷನ್ ಆಫ್ ಆಸಿಡ್ ರಾಡಿಕಲ್ ಗ್ರೂಪ್ 1 ಟೆಸ್ಟ್. ಫಸ್ಟ್ ಸಾಲ್ಟ್ ಪ್ಲಸ್ ಡೈಲ್ಯೂಟ್ HCl ಯಾದಕ್ಕೆ ನೋಡ್ರಿ, ನಾನು ಹೇಳಿದ್ನಲ್ಲ ಫಸ್ಟ್ ಇಂದು ಇಲ್ಲಿ ಬಂದಿದೆ ನೋಡ್ರಿ ಮೆಸೇಜ್ ಸ್ಕ್ರೀನ್ ರೆಕಾರ್ಡಿಂಗ್. ನಾನು ಫಸ್ಟ್ ಮಾಡಿದ್ದೆ, ಆಮೇಲೆ ನೆಕ್ಸ್ಟ್ ಇದನ್ನೇ ಮಾಡಕಂತೀನಿ. ಒಂದಾದ್ಮೇಲೆ ಒಂದು ಕಲ್ಸಿದ್ರೆ ನಿಮಗೆ ಈಸಿ ಆಗುತ್ತೆ ಅಂತ. ಓಕೆನಾ? ಡಿಟೆಕ್ಷನ್ ಆಫ್ ಆಸಿಡ್ ರಾಡಿಕಲ್ ಆನಯಾನ್ ಗ್ರೂಪ್ 1 ಟೆಸ್ಟ್. CO3 2- ನ ಹೆಂಗ್ ಟೆಸ್ಟ್ ಮಾಡಬೇಕು ಅಂದ್ರೆ ಸಾಲ್ಟ್ ಪ್ಲಸ್ ಡೈಲ್ಯೂಟ್ HCl ಹಾಕಿದಾಗ ನಮಗೆ ಬ್ರಿಕ್ ಎಫರ್ವೆಸೆನ್ಸ್ ವಿತ್ ಲಿಬರೇಷನ್ ಆಫ್ ಕಲರ್ಲೆಸ್ ಗ್ಯಾಸ್ ಅಂದ್ರೆ ಕಲರ್ಲೆಸ್ ಗ್ಯಾಸ್ ಬರಬೇಕು. ಆ ಗ್ಯಾಸ್ ಬಂತು ಅಂದ್ರೆ CO3 2- ಇಸ್ ಪ್ರೆಸೆಂಟ್, ಬಂದಿಲ್ಲ ಅಂದ್ರೆ ಆಬ್ಸೆಂಟ್. ನೋ ಎಫರೆನ್ಸ್ ಬ್ರಿಕ್ ಎಫರ್ವೆಸೆನ್ಸ್ ಇದ್ರೆ ಪ್ರೆಸೆಂಟ್, ನೋ ಎಫರ್ವೆಸೆನ್ಸ್ ಇದ್ರೆ ಆಬ್ಸೆಂಟ್. CO3 2- ಈಸಿ. ಏನು CO3 2- ಗೆ ಸಾಲ್ಟ್ ಪ್ಲಸ್ ಡೈಲ್ಯೂಟ್ HCl. ನೆಕ್ಸ್ಟ್ ನೆಕ್ಸ್ಟ್ ಇವಾಗ CD ಪ್ರೆಸೆಂಟ್ ಇದ್ರೆ ನಾವು ಕನ್ಫರ್ಮೇಷನ್ ಟೆಸ್ಟ್ ಮಾಡ್ತೀವಿ. ಅಂದ್ರೆ ಐತೋ ಇಲ್ಲೋ ಮತ್ತೆ ಚೆಕ್ ಮಾಡೋಣ ಅಂತ ನಾವೇನ್ ಮಾಡ್ತೀವಿ, ಕನ್ಫರ್ಮೇಷನ್ ಟೆಸ್ಟ್. ಏನ್ ಮಾಡ್ತೀವಿ ಇಲ್ಲಿ ಅಂದ್ರೆ ಸಾಲ್ಟ್ ಪ್ಲಸ್ ಡೈಲ್ಯೂಟ್ HCl gas is liberated is passes through freshly prepared lean water. ಏನ್ ಮಾಡ್ತೀವಿ ಇಲ್ಲಿ ಡೈಲ್ಯೂಟ್ HCl ಹಾಕ್ತೀವಿ, gas is liberated is passes through freshly prepared lean water turns to milky. ಏನಾಗುತ್ತೆ ಆಮೇಲೆ ಮಿಲ್ಕಿ ಕಲರ್ ಆಗುತ್ತೆ. ಆವಾಗ ನಮಗೆ CO3 2- is ಪ್ರೆಸೆಂಟ್ ಅಂತ ಬರಬಹುದು. ಓಕೆ, ಅರ್ಥ ಆಯ್ತಾ? CO3 2- ಅರ್ಥ ಆಯ್ತಾ? ಏನ್ ಮಾಡ್ತೀವಿ ಇಲ್ಲಿ ಸಾಲ್ಟ್ ಪ್ಲಸ್ ಡೈಲ್ಯೂಟ್ HCl ಹಾಕ್ತೀವಿ, ಹಾಕಿದಾಗ ನಮಗೆ ಬ್ರಿಕ್ ಎಫರ್ವೆಸೆನ್ಸ್ ವಿತ್ ಕಲರ್ಲೆಸ್ ಗ್ಯಾಸ್ ಬರುತ್ತೆ. ಇದ್ರೆ ನಮಗೆ CO3 2- is ಪ್ರೆಸೆಂಟ್, ಕಾರ್ಬೋನೇಟ್ ಇಸ್ ಪ್ರೆಸೆಂಟ್, ಬಂದಿಲ್ಲ ಅಂದ್ರೆ ಆಕ್ಸ್. ಕನ್ಫರ್ಮೇಷನ್ ಟೆಸ್ಟ್ ಏನ್ ಮಾಡ್ತೀವಿ, ಸಾಲ್ಟ್ ಪ್ಲಸ್ ಡೈಲ್ಯೂಟ್ HCl ಮಾಡಿದಾಗ ನಾವು NaOH ಸೊಲ್ಯೂಷನ್ ಏನು NaOH ಸೊಲ್ಯೂಷನ್ ಅದ್ರ ಮೇಲೆ ಆ ಕ್ಯಾಪ್ ತಗೊಂಡು ಅದ್ರ ಮೇಲೆ ಇಟ್ಟಾಗ ನಮಗೆ ಫ್ಯೂಮ್ಸ್ ಬರುತ್ತೆ. ಆ ಫ್ಯೂಮ್ಸ್ ಬಂದ್ರೆ ನಮಗೆ CO3 2- is ಪ್ರೆಸೆಂಟ್ ಅಂಡ್ ಕನ್ಫರ್ಮ್ಡ್ ಅಂತ ಬರೀಬಹುದು. ನೆಕ್ಸ್ಟ್ ಗ್ರೂಪ್ 2 ಒಳಗೆ ಯಾವ್ದು ಇರುತ್ತೆ, ಕ್ಲೋರಿನ್ ಬ್ರೋಮಿನ್. ಓಕೆ, ಕ್ಲೋರಿನ್ ಬ್ರೋಮಿನ್ ನೈಟ್ರೇಟ್. ಓಕೆ, ಫಸ್ಟ್ ಕ್ಲೋರಿನ್ ಇಸ್ ಪ್ರೆಸೆಂಟ್ ಆದ್ರೆ ಏನು ಸಾಲ್ಟ್ ಪ್ಲಸ್ ಕಾನ್ಸಂಟ್ರೇಷನ್ H2SO4. ಓಕೆ, ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ ನೋಡಿ, ದಿಸ್ ಇಸ್ ದ ಟೆಸ್ಟ್ ಟ್ಯೂಬ್. ಹೌದಾ, ಟೆಸ್ಟ್ ಟ್ಯೂಬ್ ಆಯಿತು. ಇವಾಗ ನಾನು ಇಲ್ಲಿ ಏನಾಕಿದ್ದೀನಿ, ಸಾಲ್ಟ್ ಅನ್ಕೊಳ್ಳಿ, ಆರೆಂಜ್ ಕಲರ್ ಆಗಿರೋದು. ಇವಾಗ ಸಾಲ್ಟ್ ಮತ್ತು ನಾನು ಇವಾಗ ಏನು ಹಾಕೋತೀನಿ, ಕಾನ್ಸಂಟ್ರೇಷನ್ ಡ್ರಾಪ್ ಬೈ ಡ್ರಾಪ್ ಹಾಕೋತೀನಿ. ಏನಿದು ಕಾನ್ಸಂಟ್ರೇಷನ್ H2SO4, ಇದೇನು ಸಾಲ್ಟ್. ಇದು ಮಿಕ್ಸ್ ಮಾಡಿದಾಗ ನಮಗೆ ಏನು ಬರುತ್ತೆ ಅಂದ್ರೆ ಮಾಡಿದಾಗ ಕಲರ್ಲೆಸ್ ಗ್ಯಾಸ್ which gives thick fumes with a glass rod dipped in NH4OH solution. ಏನಿಲ್ಲಿ ಓಕೆ, ಇವಾಗ ಇಲ್ಲಿ ಏನಾಗುತ್ತೆ, ಥಿಕ್ ಫ್ಯೂಮ್ಸ್ ಬರುತ್ತೆ. ಅಂದರೆ ಒಂಥರ ಫ್ಯೂಮ್ಸ್, ಫಾರ್ ಎಕ್ಸಾಂಪಲ್ ಬಾಯ್ಲ್ ಆದಾಗ ಒಟ್ಟು ಹೆಂಗ ಫ್ಯೂಮ್ಸ್ ಬರುತ್ತೆ ಇಲ್ಲಿ, ಹಂಗೆ ಒಂಥರ ಬಬಲ್ ಹಂಗೆ ಬರುತ್ತೆ ಫ್ಯೂಮ್ಸ್. ಓಕೆ, ಸೋಪ್ ಹಾಕಿದಾಗ ಮಿಕ್ಸ್ ಮಾಡಿದಾಗ ಬಬಲ್ಸ್ ಬರುತ್ತೆ ನೋಡಿ, ಹಂಗೆ ಬರುತ್ತೆ. ಬಂದು ಆದಮೇಲೆ ನಾವು ಅದನ್ನ ಹೆಂಗೆ ಕಂಡು ಹಿಡಿತೀವಿ ಅಂದರೆ Cl- ಇಸ್ ಪ್ರೆಸೆಂಟ್ ಅಂತ ತಗೋಬೇಕಂದ್ರೆ NH4OH ಇಂದು ಡಿಪ್ಡ್, ಅದರೊಳಗೆ ಡಿಪ್ ಆಗಿದ್ದು ನಾವು ಕ್ಯಾಪ್ನ ತೊಗೊಂಬಂದು ಇಲ್ಲಿ ಇಟ್ಟಿದಾಗ ಫ್ಯೂಮ್ಸ್ ಬರುತ್ತೆ. ಹೊಗೆ ಬಂದರೆ ದೆನ್ ಕ್ಲೋರೈಡ್ ಅಯಾನ್ ಇಸ್ ಪ್ರೆಸೆಂಟ್. ಓಕೆ, ಥಿಕ್ ಫ್ಯೂಮ್ಸ್ ವಿತ್ ಎ ಗ್ಲಾಸ್ ರಾಡ್ dipped in NH4OH solution, then Cl- may be present. Next, ಇದ್ದಾಕಿದಷ್ಟೇ ರೆಡ್ಡಿಶ್ ಬ್ರೌನ್ ವೇಪರ್ಸ್ ಈಸ್ ಕೋಲ್ಡ್ ಅಂದರೆ ರೆಡ್ಡಿಶ್ ಬ್ರೌನ್ ಕಲರ್ ಬಂತು ಅಂದರೆ Br- ಇಸ್ ಪ್ರೆಸೆಂಟ್ ಆ್ಯಂಡ್ ರೆಡ್ಡಿಶ್ ಬ್ರೌನ್ ವೇಪರ್ಸ್ ಆ್ಯಂಡ್ ಸೊಲ್ಯೂಷನ್ ಟರ್ನ್ಸ್ ಬ್ಲೂ. ಅಂದರೆ ರೆಡ್ಡಿಶ್ ಬ್ರೌನ್ ವೇಪರ್ಸ್ ಬ್ಲೂ ಕಲರ್ ಟರ್ನ್ಸ್ ಆಯ್ತು ಅಂದರೆ NO3- ಮೇ ಬಿ ಪ್ರೆಸೆಂಟ್. ನಾವು ಇಟ್ಕೊರಿ ಕಲರ್ಲೆಸ್ gas which gives thick fumes with a glass rod dipped into NH4OH solution, then the chloride ion is present. Reddish brown color ಬಂತು ಅಂದ್ರೆ bromide ion is present.
ಟೆಸ್ಟ್ ಹೆಂಗೆ ಮಾಡ್ತೀವಿ ಅಂದ್ರೆ ಏನು ಮಾಡ್ತೀವಿ ಸಾಲ್ಟ್ ಸೊಲ್ಯೂಷನ್ ಅಂದರೆ ಏನು ಸಾಲ್ಟ್ ಪ್ಲಸ್ ವಾಟರ್. ಸಾಲ್ಟ್ ಸೊಲ್ಯೂಷನ್ ಅಂದ್ರೆ ನಾವು ಇಟ್ಕೊರಿ ಸಾಲ್ಟ್ ಪ್ಲಸ್ ವಾಟರ್ ಹಾಕಿದ್ರೆ ಅದು ಸಾಲ್ಟ್ ಸೊಲ್ಯೂಷನ್ ಆಗುತ್ತೆ. ಸಾಲ್ಟ್ ಸೊಲ್ಯೂಷನ್ ಪ್ಲಸ್ AgNO3 ಸೊಲ್ಯೂಷನ್ ಹಾಕಿದಾಗ ನಮಗೆ ವೈಟ್ ಕರ್ಡಿ PPT ಸಾಲ್ಯುಬಲ್ ಇನ್ ಎಕ್ಸ್ಕ್ರೀಸ್ ಆಫ್ NH4OH ಆದರೆ ನಮಗೆ Cl- is present and conformed ಇದೆ. ಅದರೊಳಗೆ Cl- ಕ್ಲೋರೈಡ್ ಅಯಾನ್ is present ಅಂತ ನಾವು ಹೇಳ್ಬೋದು and conformed ಅಂತ ಕೂಡ ಹೇಳ್ಬೋದು. ಏನು ಸಾಲ್ಟ್ ಸೊಲ್ಯೂಷನ್ ಒಳಗೆ AgNO3 ಹಾಕಿದಾಗ ಕಲರ್ಲೆಸ್ ಕರ್ಡಿ ವೈಟ್ PPT ಬಂದ್ರೆ and soluble in excrease NH4OH ಆದಾಗ ನಮಗೆ ಕ್ಲೋರೈಡ್ ಅಯಾನ್ is present and conformed ಅಂತ ಬರಿಬಹುದು. ನೆಕ್ಸ್ಟ್ Ct for bromide ion. Bromide is present ಆದರೆ ನಾವು ಸಾಲ್ಟ್ ಸೊಲ್ಯೂಷನ್ ಪ್ಲಸ್ AgNO3 ಸೊಲ್ಯೂಷನ್ ಹಾಕಿದಾಗ pale yellow PPT ಬರುತ್ತೆ and soluble in excrease NH4OH ಆದಾಗ ನಮಗೆ ಏನು yellow PPT ಬಂದ್ರೆ Br- is present. ನೆಕ್ಸ್ಟ್ NO3 is present ಆಗಿದ್ರೆ ನಾವೇನು ಮಾಡ್ತೀವಿ ಅವಾಗ ಸಾಲ್ಟ್ ಸೊಲ್ಯೂಷನ್ ಪ್ಲಸ್ 5 ಡ್ರಾಪ್ ಆಫ್ NH4OH ಕಾನ್ಸಂಟ್ರೇಷನ್ ಹಾಕಿದಾಗ ನಮಗೆ ಬ್ರೌನ್ ರಿಂಗ್ ಇದು ಭಾಳ ನಮಗೆ ಕೇಳಲ್ಲ ಆದರೆ ನಿಮಗೆ ಇವೆರಡೇ ಕೇಳಬಹುದು ಭಾಳ ಅಂದರೆ ಓಕೆನಾ. ಐ ಥಿಂಕ್ ಅದು ಕೇಳಲ್ಲ NO3 ಭಾಳ ಬರಲ್ಲ ನಿಮಗೆ ಇವೆರಡು ಭಾಳಷ್ಟು ನೋಡ್ತೀವಿ. ಏನಿದು ಒಳಗೆ ಸಾಲ್ಟ್ ಸೊಲ್ಯೂಷನ್ ಪ್ಲಸ್ AgNO3 ಹಾಕಿದಾಗ ನಮಗೆ ವೈಟ್ ಕರ್ಡಿ PPT ಬಂದರೆ ಕ್ಲೋರೈಡ್ ಅಯಾನ್ is present. ಸಾಲ್ಟ್ ಸೊಲ್ಯೂಷನ್ ಪ್ಲಸ್ AgNO3 ಹಾಕಿದಾಗ yellow PPT ಬಂದ್ರೆ ನಮಗೆ ಬ್ರೋಮೈಡ್ ಅಯಾನ್ is present and conformed. ನೆಕ್ಸ್ಟ್ ಗ್ರೂಪ್ 3 ಒಳಗೆ ಯಾವ್ದಿರುತ್ತೆ SO4 2 SO4 2 ಇರುತ್ತೆ. ಓಕೆ SO4 2 ಅಂದ್ರೆ ಸಲ್ಫೇಟ್ ಅಯಾನ್. ನೆಕ್ಸ್ಟ್ ಟೆಸ್ಟ್ ಏನು ಮಾಡ್ತೀವಿ ಇಲ್ಲಿ ಸಾಲ್ಟ್ ಸೊಲ್ಯೂಷನ್ ಅಂದ್ರೆ ಸಾಲ್ಟ್ ಪ್ಲಸ್ ವಾಟರ್ ಪ್ಲಸ್ BaCl2 ಸೊಲ್ಯೂಷನ್ ಹಾಕಿದಾಗ ನಮಗೆ ವೈಟ್ PPT insoluble even in not hot dilute HCl. hot dilute HCl ಒಳಗೂ insoluble ಆಗುತ್ತೆ ಮತ್ತೆ ಅದು ವೈಟ್ PPT ಇರುತ್ತೆ ಆದರೆ ಅಷ್ಟು ನಮಗೆ SO4 2 is present. CT ಕನ್ಫರ್ಮೇಷನ್ ಟೆಸ್ಟ್ ಏನು ಮಾಡ್ತೀವಿ ಸಾಲ್ಟ್ ಸೊಲ್ಯೂಷನ್ ಪ್ಲಸ್ lead acetate ಸೊಲ್ಯೂಷನ್. lead acetate ಅಂದ್ರೆ ಅಲ್ಲಿ ಕೊಡ್ತಾರೆ ನಿಮಗೆ ಲ್ಯಾಬಾಗ ನೀವು ಕೇಳಬಹುದು ಅವ್ರು ಕೊಟ್ಟಿದ್ದು ಹಾಕಿದ್ರೆ ನಿಮಗೆ ವೈಟ್ PPT which is soluble in ammonium acetate ಒಳಗೆ ಸೊಲ್ಯೂಬಲ್ ಆಗುತ್ತೆ ಹಂಗಾದ್ರೆ ಅಷ್ಟೇ SO4 2 is present and conformed ಅಂತ ಬರಿಬೇಕು. SO4 2 ಏನು ಮಾಡ್ತೀವಿ ಸಾಲ್ಟ್ ಸೊಲ್ಯೂಷನ್ ಪ್ಲಸ್ ಸಾಲ್ಟ್ ಸೊಲ್ಯೂಷನ್ ಪ್ಲಸ್ BaCl2 ಸೊಲ್ಯೂಷನ್ gives white PPT and even insoluble in hot dilute HCl. Then SO4 2 is present. Confirmation testing ಮಾಡ್ತೀವಿ ಸಾಲ್ಟ್ ಸೊಲ್ಯೂಷನ್ ಪ್ಲಸ್ lead acetate ಮಾಡಿದಾಗ ನಮಗೆ ವೈಟ್ PPT and soluble in ammonium acetate ಹಂಗಾದ್ರೆ ಅಷ್ಟೇ SO4 2 is present and conformed. ಇಲ್ಲಿ ಮಟ್ಟ ನಿಮಗೆ anion ಅರ್ಥ ಆಯ್ತು ಅನ್ಕೊಂತೀನಿ. ಏನಿಲ್ಲ ಇದು ನೋಡ್ಕೊಂತ ಕೂತ್ಕೊಂಡು ಹೋಗ್ಬಿಟ್ರೆ ನಿಮಗೆಲ್ಲ ಅರ್ಥ ಆಗುತ್ತೆ. ಇಲ್ಲಿ ಮಟ್ಟ ಅರ್ಥ ಆಯ್ತು. ಇವಾಗ ನಾವು ನಾವೇನು ನೋಡಿದ್ವಿ anion ಆಸಿಡ್ ರಾಡಿಕಲ್ಸ್ ನೋಡಿದ್ವಿ. ಇವಾಗ ನಾವು ಬೇಸಿಕ್ ಕ್ಯಾಟಯನ್ ರಾಡಿಕಲ್ಸ್ನ ನೋಡೋಣ. ಇವಾಗ ಝೀರೋ ಗ್ರೂಪ್ ಅನ್ನೋದು ಇಲ್ಲಿರುತ್ತೆ. ಓಕೆ ಬೇಸಿಕ್ ಒಳಗೆ ಝೀರೋ ಗ್ರೂಪ್ ಅನ್ನೋದು ಇರುತ್ತೆ. ಇಲ್ಲಿ ನಾವೇನು ಮಾಡ್ತೀವಿ ಅಮೋನಿಯಾ ಇದೇನಾ ಇಲ್ಲ ಸಾಲ್ಟ್ ಒಳಗೆ ಅನ್ನೋದು ನೋಡ್ತೀವಿ. ಟೆಸ್ಟ್ ಫಾರ್ ಅಮೋನಿಯಾ ಸಾಲ್ಟ್ ಪ್ಲಸ್ NaOH ಸೊಲ್ಯೂಷನ್ ಹೀಟ್ ಮಾಡಿದಾಗ ನಮಗೆ ಬರುತ್ತೆ ಪಂಜೆಂಟ್ ಸ್ಮೆಲ್ ಒಂಥರ ಘಾಟು ಸ್ಮೆಲ್ ಅದು. ನಾನು ಎಕ್ಸ್ಪೀರಿಯನ್ಸ್ ಮಾಡಿನಲ್ಲ ಐ ಫೀಲ್ ಲೈಕ್ ದಟ್. ಓಕೆ ಆಫ್ ಅಮೋನಿಯಾ ಗಿವ್ಸ್ dense white fumes with glass rod dipped in concentration HCl. ಏನು ಪಂಜೆಂಟ್ ಸ್ಮೆಲ್ ಕೊಡುತ್ತೆ ಅಮೋನಿಯಾಂದು. ನೆಕ್ಸ್ಟ್ ಗಿವ್ಸ್ thick fumes white fumes ಯಾವಾಗ ಗ್ಲಾಸ್ ರಾಡ್ನ ಡಿಪ್ ಮಾಡಿದಾಗ ಯಾರಿಗೆ ಕಾನ್ಸಂಟ್ರೇಷನ್ HCl ಒಳಗೆ ಡಿಪ್ ಮಾಡಿ ಅದ್ರ ಮೇಲೆ ಇಟ್ಟಿದಾಗ ನಮಗೆ ವೈಟ್ ಫ್ಯೂಮ್ಸ್ ಅಂತ ಕೊಡುತ್ತೆ. ಹಂಗೆ ಕೊಟ್ಟರೆ ನಮಗೆ NH4+ is present and no pungent smell absent. ಓಕೆ ಕನ್ಫರ್ಮೇಷನ್ ಟೆಸ್ಟಿಂಗ್ ಮಾಡ್ತೀವಿ. ಒರಿಜಿನಲ್ ಸೊಲ್ಯೂಷನ್ ಅಂದ್ರೆ ಸೇಮ್ ಸಾಲ್ಟ್ ಸೊಲ್ಯೂಷನ್ ಅಂದ್ರೆ ಸೇಮ್. ಒರಿಜಿನಲ್ ಸೊಲ್ಯೂಷನ್ ಅಂದ್ರೆ ಸೇಮ್ OS ಅಂದ್ರೆ ಏನು ಒರಿಜಿನಲ್ ಸೊಲ್ಯೂಷನ್ ಅಂದ್ರೆ ಸೇಮ್ ಸಾಲ್ಟ್ ಸೊಲ್ಯೂಷನ್ ಅಂದ್ರೆ ಸೇಮ್. ಅರ್ಥ ಮಾಡ್ಕೊಳ್ಳಿ. ಒರಿಜಿನಲ್ ಸೊಲ್ಯೂಷನ್ ಒಳಗೆ ಏನಾಗಬೇಕು ಸಾಲ್ಟ್ ಪ್ಲಸ್ ವಾಟರ್. ಓಕೆ ಸಾಲ್ಟ್ ಪ್ಲಸ್ ವಾಟರ್ ಪ್ಲಸ್ ನೆಸೆರಸ್ ರಿಯೇಜೆಂಟ್ ಪ್ಲಸ್ NaOH ಸೊಲ್ಯೂಷನ್ ಹಾಕಿದಾಗ ನಮಗೆ ಬ್ರೌನ್ PPT ಬಂದರೆ NH4+ is present and conformed. ನೆಕ್ಸ್ಟ್ ಇವಾಗ ನಾವು ಫಸ್ಟಿಗೆ ಮಾಡಿದ್ವಿ ಜ್ಞಾಪಕ ತಂದ್ಕೊರಿ. ಫಸ್ಟ್ ಮಾಡಿದಾಗ ನಮಗೆ ಸಾಲ್ಟ್ ಪ್ಲಸ್ ವಾಟರ್ ಹಾಕಿದಾಗ ಸಾಲ್ಯುಬಲ್ ಆಗಿತ್ತಾ ಸಾಲ್ಯುಬಲ್ ಆಗಿದ್ದಿಲ್ಲ ಹೌದಾ.
ಇತ್ತು ಅನ್ಕೋರಿ. ಯಾಕಂದ್ರೆ ಇಲ್ಲೆಲ್ಲ ನಾವು ಆಗಿದ್ರೆ ಏನು ಸಾಲ್ಯುಬಲ್ ಆಗಿದ್ರೆ ನಾವು ಸಾಲ್ಟ್ ಪ್ಲಸ್ ವಾಟರ್ನ ತಗೊಬೇಕು. ಸಾಲ್ಟ್ ಪ್ಲಸ್ ವಾಟರ್ ಅಂತ ಬರಿಬೇಕು. ಪ್ರಿಪರೇಷನ್ ಆಫ್ ಒರಿಜಿನಲ್ ಸೊಲ್ಯೂಷನ್ ಅಂತ ಬರೆದು ಸಾಲ್ಟ್ ಪ್ಲಸ್ ವಾಟರ್ ಅಷ್ಟೇ ಬರಿಬೇಕು. ಇನ್ಸಾಲ್ಯುಬಲ್ ಆಗಿದ್ರೆ ವಾಟರ್ ಒಳಗ ಸಾಲ್ಟ್ ಪ್ಲಸ್ ಡೈಲ್ಯೂಟ್ HCl ಅಂತ ಬರಿಬೇಕು. ಇವೆರಡಕ್ಕೂ ಒಂದು ಬರಿಬೇಕು. ಸಾಲ್ಯುಬಲ್ ಆದ್ರೆ ಸಾಲ್ಟ್ ಪ್ಲಸ್ ವಾಟರ್ ಅಂತ ಬರೀರಿ, ಇನ್ಸಾಲ್ಯುಬಲ್ ಆದ್ರೆ ಸಾಲ್ಟ್ ಪ್ಲಸ್ ಡೈಲ್ಯೂಟ್ HCl ಅಂತ ಬರೀರಿ. ಒಂದು ನೆನಪು ಇಟ್ಕೊರಿ. ಇದನ್ನ ನಾವು NH4+ ನಾವು ಬರೇ ಯಾವಾಗ ಮಾಡ್ತೀವಿ ಅಂದ್ರೆ ಅರ್ಥ ಆಯ್ತಾ? ಈ ಮಟ್ಟ ಅರ್ಥ ಆಯ್ತು ಅನ್ಕೊಂತೀನಿ. ಇನ್ಸಾಲ್ಯುಬಲ್ ಇದ್ರೆ ಸಾಲ್ಟ್ ಪ್ಲಸ್ ಡೈಲ್ಯೂಟ್ HCl, ಸಾಲ್ಯುಬಲ್ ಇದ್ರೆ ಸಾಲ್ಟ್ ಪ್ಲಸ್ ವಾಟರ್. ಓಕೆ, ನೆಕ್ಸ್ಟ್ ಡಿಟೆಕ್ಷನ್ ಆಫ್ ಗ್ರೂಪ್ ಆರ್ ಬೇಸಿಕ್ ರಾಡಿಕಲ್. ಇವಾಗ ಇದ್ರೊಳಗೆ ಎಲ್ಲ ಕಳ್ಕೊಂತ ಬಿಡೋಣ. ಒರಿಜಿನಲ್ ಸೊಲ್ಯೂಷನ್ ಪ್ಲಸ್ ಡೈಲ್ಯೂಟ್ HCl ನೋ PPT. ಗ್ರೂಪ್ 1 ಆಬ್ಸೆಂಟ್. ಸೊಲ್ಯೂಷನ್ ಪ್ಲಸ್ ಡೈಲ್ಯೂಟ್ HCl ಪ್ಲಸ್ H2S ನೋ PPT. ಗ್ರೂಪ್ 2 ಇಸ್ ಆಬ್ಸೆಂಟ್. ಥರ್ಡ್ ಇಂದ ಕಲಿಬೇಕಾಗುತ್ತೆ. ಓಕೆ, ಒರಿಜಿನಲ್ ಸೊಲ್ಯೂಷನ್ ಪ್ಲಸ್ ಒರಿಜಿನಲ್ ಸೊಲ್ಯೂಷನ್ ಅಂದ್ರೆ ಏನು ತಗೊಂಡಿರ್ತೀವಿ ಅದಷ್ಟೇ ಒರಿಜಿನಲ್ ಸೊಲ್ಯೂಷನ್ ಆಗಿ ಕನ್ಸಿಡರ್ ಮಾಡಬೇಕು. ಸಾಲ್ಟ್ ಪ್ಲಸ್ ಡೈಲ್ಯೂಟ್ HCl ತಗೊಂಡ್ರೆ ಅದು ಹಾಕಬೇಕು. ಸಾಲ್ಟ್ ಪ್ಲಸ್ ವಾಟರ್ ತಗೊಂಡ್ರೆ ಅದು ಒರಿಜಿನಲ್ ಸೊಲ್ಯೂಷನ್ ಆಗಿ ಹಾಕಬೇಕು. NH4Cl ಪ್ಲಸ್ NH4OH ಹಾಕಿದಾಗ ನಮಗೆ ಜೆಲಸ್ಟಿನಸ್ ವೈಟ್ PPT. ನೀವು ಕೇಳ್ರಿ ಜೆಲಸ್ಟಿನಸ್ ವೈಟ್ PPT ಅಂದ್ರೆ ಏನು ಅಂತ ನಿಮಗೆ ಅವ್ರು ಹೇಳ್ಬಹುದು. ಅಂದಾಗ ನಮಗೆ ಗ್ರೂಪ್ 3 ಇಸ್ ಪ್ರೆಸೆಂಟ್ ಅಂತ ಅರ್ಥ. ನೆಕ್ಸ್ಟ್ ಫೋರ್ತ್ ಒರಿಜಿನಲ್ ಸೊಲ್ಯೂಷನ್ ಪ್ಲಸ್ NH4Cl ಪ್ಲಸ್ NH4OH ಪ್ಲಸ್ H2S ಹಾಕಿದಾಗ ನಮಗೆ ವೈಟ್ ಆರ್ ಫ್ರೆಶ್ ಕಲರ್ಡ್ PPT ಬಂದ್ರೆ ನಮಗೆ ಗ್ರೂಪ್ 4 ರಾಡಿಕಲ್ಸ್ ಆರ್ ಪ್ರೆಸೆಂಟ್. ಓಕೆ, ನೆಕ್ಸ್ಟ್ ಒರಿಜಿನಲ್ ಸೊಲ್ಯೂಷನ್ ಪ್ಲಸ್ NH4Cl ಪ್ಲಸ್ NH4OH ಪ್ಲಸ್ NH4 2CO3 ಎಕ್ಸ್ಕ್ರೀಸ್ ಹಾಕಿದಾಗ ನಮಗೆ ವೈಟ್ PPT ಬಂದ್ರೆ ಗ್ರೂಪ್ 5 ಇಸ್ ಪ್ರೆಸೆಂಟ್. OH solution, original solution plus NH4Cl plus NH4OH Na2HPO4 ಹಾಕಿದಾಗ ವೈಟ್ PPT ಬಂದ್ರೆ ನಮಗೆ 6th group is present. ಓಕೆ, ನೋ PPT ಬಂದ್ರೆ ಆಬ್ಸೆಂಟ್ ಅಂತ ಅರ್ಥ. ಓಕೆ, ಅರ್ಥ ಆಯ್ತಾ? ಇವಾಗ ಇವೆಲ್ಲ ಕನ್ಫರ್ಮೇಷನ್ ಟೆಸ್ಟ್. ಇವೆಲ್ಲ ನಾನು ನಿಮಗೆ ಹೇಳಬೇಕಾಗಿಲ್ಲ ಅನ್ಕೊಂತೀನಿ. ಇಲ್ಲಿ ಮಟ್ಟ ನಾನು ಇಲ್ಲಿ ಮುಗಿಸ್ತೀನಿ. ಓಕೆ, ಸೇಮ್ ಏನಿಲ್ಲ. ಇಲ್ಲಿ Al3 ಗೆ ಏನು ಹಾಕಬೇಕು? ಒರಿಜಿನಲ್ ಸೊಲ್ಯೂಷನ್ ಪ್ಲಸ್ NaOH ಹಾಕಿದಾಗ ನಮಗೆ ವೈಟ್ PPT ಬಂದರೆ ಪ್ರೆಸೆಂಟ್ ಆ್ಯಂಡ್ ಕನ್ಫರ್ಮ್ಡ್. ಜಿಂಕಿಗೆ ಒರಿಜಿನಲ್ ಸೊಲ್ಯೂಷನ್ ಪ್ಲಸ್ 1 to 2 ಡ್ರಾಪ್ಸ್ ಆಫ್ ಡೈಲ್ಯೂಟ್ NaOH ಸೊಲ್ಯೂಷನ್ ಹಾಕಿದಾಗ ನಮಗೆ ವೈಟ್ PPT ಬಂದರೆ ಜಿಂಕ್ 2+ ಈಸ್ ಪ್ರೆಸೆಂಟ್ ಆ್ಯಂಡ್ ಕನ್ಫರ್ಮ್ಡ್. ನೆಕ್ಸ್ಟ್ Mn2+ ಕನ್ಫರ್ಮೇಷನ್ ಟೆಸ್ಟ್ ಮಾಡಬೇಕು ಅಂದರೆ ಸೇಮ್ ಒರಿಜಿನಲ್ ಸೊಲ್ಯೂಷನ್ ಹಾಕಿದಾಗ ನಮಗೆ ವೈಟ್ PPT ಟರ್ನ್ಸ್ ಬ್ರೌನ್ ಕಲರಿಗೆ ಟರ್ನ್ ಆದರೆ ನಮಗೆ Mn2+ ಇಸ್ ಪ್ರೆಸೆಂಟ್. ಓಕೆ, ನೆಕ್ಸ್ಟ್ Br2+ ನಾವು ಮಾಡಬೇಕು ಅಂದರೆ ಒರಿಜಿನಲ್ ಸೊಲ್ಯೂಷನ್ ಪ್ಲಸ್ K2CrO4 ಸೊಲ್ಯೂಷನ್ ಹಾಕಿದಾಗ ನಮಗೆ ಎಲ್ಲೋ PPT ಬರುತ್ತೆ. ಬಂದರೆ Br2+ ಇಸ್ ಪ್ರೆಸೆಂಟ್ ಆ್ಯಂಡ್ ಕನ್ಫರ್ಮ್ಡ್. ಓಕೆ, ಫ್ಲೇಮ್ ಟೆಸ್ಟ್ ಮಾಡ್ಬೋದು ನಾವು, ಇದು ಭಾಳಷ್ಟು ಮಾಡ್ತೀವಿ. ಓಕೆನಾ? CT ಫಾರ್ Sr2+, ಒರಿಜಿನಲ್ ಸೊಲ್ಯೂಷನ್ ಪ್ಲಸ್ NH4 2SO4 ಸೊಲ್ಯೂಷನ್ ಹಾಕಿ ಹೀಟ್ ಮಾಡಿದಾಗ ನಮಗೆ ವೈಟ್ PPT ಇನ್ಸಾಲ್ಯುಬಲ್ ಇನ್ ಅಸಿಟಿಕ್ ಆಸಿಡ್ ಆದಾಗ ನಮಗೆ Sr2+ ಇಸ್ ಪ್ರೆಸೆಂಟ್ ಆ್ಯಂಡ್ ಕನ್ಫರ್ಮ್ಡ್. ನೆಕ್ಸ್ಟ್ Ca2+, ಒರಿಜಿನಲ್ ಸೊಲ್ಯೂಷನ್ ಪ್ಲಸ್ ಅಮೋನಿಯಂ ಆಕ್ಸಿಲೇಟ್ ಹಾಕಿದಾಗ ನಮಗೆ ವೈಟ್ PPT ಬಂದರೆ ಆ್ಯಂಡ್ ಇನ್ಸಾಲ್ಯುಬಲ್ ಅಸಿಟೇಟ್ ಆಸಿಡ್ ಆದಾಗ ಕ್ಯಾಲ್ಸಿಯಂ ಅಯಾನ್ ಇಸ್ ಪ್ರೆಸೆಂಟ್ ಆ್ಯಂಡ್ ಕನ್ಫರ್ಮ್ಡ್. ಓಕೆನಾ? ನೆಕ್ಸ್ಟ್ Mg2+ ಗೆ ಒರಿಜಿನಲ್ ಸೊಲ್ಯೂಷನ್ ಪ್ಲಸ್ NH4Cl ಪ್ಲಸ್ NH4OH excrease plus NaHPO4 stretch the test tube with a glass rod ಹಾಕಿದಾಗ white crystalline PPT ಬಂದರೆ ನಮಗೆ Mg2+ is present and confirmed. This is the report. ನಿಮಗೆ ಏನು ಮಾಡಬೇಕಿಲ್ಲಿ ಅಯಾನ್ಸ್ ಏನು ಫಸ್ಟ್ ಆಸಿಡ್ ರಾಡಿಕಲ್ ಒಳಗೆ ಏನು ಫಸ್ಟ್ ಕನ್ಫರ್ಮ್ ಅಂಡ್ ಪ್ರೆಸೆಂಟ್ ಅಂಡ್ ಕನ್ಫರ್ಮ್ ಆಗಿದೆ ಆ ಅಯಾನ್ ನೇಮ್ನ ಇಲ್ಲಿ ಬರೀರಿ. ಅಯಾನ್ ಬರೀರಿ. ಬೇಸಿಕ್ ಒಳಗೆ ಏನು ಬಂದಿದೆ ಅದು, ನೆಕ್ಸ್ಟ್ ಯಾವ ಗ್ರೂಪ್ ಅನ್ನೋದು ಇಲ್ಲಿ ಬರೀಬೇಕು. ಆಮೇಲೆ ಸಾಲ್ಟ್ ಅವೆರಡನ್ನ ಸೇರಿಸಿದ್ರೆ ಯಾವ ಸಾಲ್ಟ್ ಫಾರ್ಮ್ ಆಗುತ್ತೆ ಅನ್ನೋದು ಇಲ್ಲಿ ಬರೀಬೇಕು. ಹಂಗೆ ನೀವು ಸಾಲ್ಟ್ನ ಐಡೆಂಟಿಫೈ ಮಾಡ್ಬೋದು. ಓಕೆ, ಇಲ್ಲಿ ಸ್ಕ್ರೀನ್ಶಾಟ್ ನೀವು ತಗೊಬೋದು.